ಎಸ್, ಈಗ ನಿಮ್ದು ಒಂದು ಐಡೆಂಟಿಟಿ ಐತಿ ಅಂದ್ರೆ ಮಲ್ಲಮ್ಮ ಅಂದ್ರೆ ಹಿಂಗಪ್ಪ ಅಂತ ಒಂದು ಗುರ್ತು ಹಿಡಿತೈತಿ. ಏನ್ ಆ ಗುರ್ತು ಅಂತ ನಿಮಗೂ ಗೊತ್ತೈತಿ. ಒಗಟು ಹೇಳೋದ್ರಾಗ ಮಲ್ಲಮ್ಮ ನಿಸೀಮ. ಈ ಒಗಟ್ಟಿನ ಸಂಪ್ರದಾಯ ನಿಮಗೆ ಯಾವಾಗಿಂದ ಕಲಿತ್ರಿ? ಈಗ ಹೊರಗಿದ್ದಾಗ ಒಗಟ್ಟು ಹೇಳ್ತಿದ್ರಿ, ಆಮೇಲೆ ಬಿಗ್ ಬಾಸ್ ಮನ್ಯಾಗ ನಿಮ್ಮ ಒಗಟ್ಟು ಭಾಳ ಒಂದು ರೀತಿ ಜನಪ್ರಿಯ ಆತು. ಅದು ಏನು ಒಗಟಿನ ಸಾರಾಂಶ ಏನು? ಬರೋವಾಗ ಕೂಡ ಒಂದು ಒಗಟ್ಟು ಹೇಳಿ. ಮತ್ತು ಅವ್ರಿಗೆ ಬಿಗ್ ಬಾಸ್ ಅವ್ರು ಹೇಳಂದ್ರಲ್ಲ ರೀ, ಹೇಳ್ದ್ಯಾರ ಅದು. ಒಂದು ರೂಪಾಯಿ ನಮ್ಗೆ ಅಲ್ಲಿ ಕನ್ಸ್ಟೆಂಟರ್ ರೂಮಿಗೆ ಕರೆದಿದ್ರಲ್ರಿ, ಅಲ್ಲಿಗೆ ಹಾಡ ಮಲ್ಲಮ್ಮ ಅಂದ್ರು. ನಮ್ಗೆ ಹಾಡ ಬರಲ್ರಿ, ಒಗಟ್ಟು ಬರ್ತಾವ ಹೇಳ್ತೀನಿ ಅಂದಲ್ಲಿ ಅದೊಂದು ಒಗಟ್ಟು ಹೇಳಿದೆ ರೀ. ಯಾವದ್ರಿ ಅದು? ಕರಿ ಹೊಲ ಇದು ಬಿಳಿ ಹೊಲ ಕರಿ ಬೀಜ ಬಿತ್ತವ್ ಬಲಿ ಜಾಣ ಅಂತ ಹೇಳಿದಾರೆ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಕನ್ಫ್ಯೂಸ್ ಮಾಡ್ಬಿಟ್ರಿ ನೀವು, ಅರ್ಥನ ಆಗ್ಲಿಲ್ಲ ಅದು. ಹೇಳಿದ್ರೆ ಒಂದು 5 ನಿಮಿಷ ಟೈಮ್ ಕೊಡು ಮಲ್ಲಮ್ಮ ಅಂದ್ರು. 5 ನಿಮಿಷ ಟೈಮ್ ಅಂದ್ರು. ಮಲ್ಲಮ್ಮ ಒಂದು ಸುಳ್ಳು ಹೇಳಂದ್ರು, ಸುಳ್ಳು ಹೇಳಿದ್ರೆ ಅವಾಗ ಕಂಡು ಹಿಡಿದ್ರಿ. ಏನ್ ಹೇಳೋದು? ನಾನು ಏನ್ರಿ ಏನದು ಸುಳ್ಳು ಕೊಟ್ರಿ? ಸುಳ್ಳು ಅಂದ್ರ ಇಲ್ಲಿ ಬಂದವ್ರು ಬಲ್ಯಾಕ ಎಲ್ಲರ ಬಲ್ಯಾಕದ್ರಿ, ನನ್ನ ಬಲ್ಯಾಕ ಮಾತ್ರ ಇಲ್ಲ ಅಂದ್ರಿ. ಅದ್ರ ಮೇಲೆ ಅವ್ರು ಕಂಡು ಹಿಡ್ದ್ರಿ. ಆಮೇಲೆ ಈ ಮನ್ಯಾಗಿರೋ ಆಟಗಾರನೆಲ್ಲ ಇಟ್ಕೊಂಡ ಬರೋ ಹೊತ್ನಾಗ ಒಂದು ಒಗಟ್ಟು ಹೇಳಿದ್ರಿ ನೀವು. ಆ ಒಗಟ್ಟು ನೀವ ಅಲ್ಲೇ ಸೃಷ್ಟಿ ಮಾಡಿದ್ದ ಅಥವಾ ಮೊದ್ಲ ಗೊತ್ತಿತ್ತ ಹೆಂಗೆ ಅಂತ? ಮೊದಲೇ ಗೊತ್ತಿತ್ತು ನಮ್ಗೆ, ಹೇಳಿದ್ರು. ಹಿಂಗೆ ಅವಾಗ ನಾವು ಹೊರಗಡೆ ಇದ್ದ ನಮ್ಮ ಊರಾಗಿದ್ದಾಗ ಕಲ್ಕೊಂಡಿದ್ರು. ನಮ್ಮ ಅಕ್ಕರು ಹೇಳಿದ್ರು. ಅದನ್ನೊಂದು ಹೇಳಿದ್ರೆ, ಅತ್ತಿ ಸೊಸಿ ಅವರಿಬ್ರು, ಗಂಡ ಹೆಂಡತಿ ಅವರಿಬ್ರು, ತಂದಿ ಮಗ ಅವರಿಬ್ರು, ಇವ್ರು 6 ಮಂದಿ ಅದಲ್ರಿ. ಅವ್ರಿಗೆ 3 ಹೋಳಿಗೆ ಮುರಿಲಾರ್ದೆ ಹಾಕ್ಬೇಕು. ಇದು ಅರ್ಥ ಮಾಡ್ರಿ ನೀವು. ನಮ್ಗೆ ಅರ್ಥ ಗೊತ್ತಿಲ್ಲ, ಅದಕ್ಕೆ ಈಗ ಅಲ್ಲ ಆ ಕಡೆ ಹೌದು ಇಲ್ಲ ಆನ್ಸರ್ ಮಾಡ್ಬೇಕ್ರಿ. ಇಲ್ಲ 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 ನೀವೇ ಹೇಳ್ಬೇಕ್ರಿ. ಸಣ್ಣವ್ರಿದ್ದಾಗ ನೀವು ಹೆಂಗ್ ದೇಶ ಹೋಗ್ತಾವ್ರಿ? ನಾವು 15 ವರ್ಷ ಐತಿ ಊರ್ ಬಿಟ್ಟು ಬಂದು. ನಮ್ಗೆಲ್ಲ ಕಲಿಸಿಲ್ಲ, ನಾವು ಬರೋ ಅದು ಒಗಟಾಗ ಗೊತ್ತಿಲ್ಲ ರೀ ನಿಮಗ. ಅದು ಹೇಳಂಗಿಲ್ಲ ನೀವು, ಅಲ್ಲಿ ಜನರು ಹೇಳ್ತಾರ ತಗೋರಿ. ಇಲ್ಲ ಆನ್ಸರ್ ಮಾಡ್ತಾರೆ ಅವ್ರ. ಅವ್ರು 6 ಮಂದಿ ಆಗ್ತಾರ್ರಿ, ಹೌದಲ್ರಿ? 3 ಗಂಡ ಹೆಂಡತಿ ಅವ್ರಿಬ್ರು ಅಂದ್ರ ಮಗ ಸೊಸಿ, ತಂದಿ ಮಗ ಅವ್ರಿಬ್ರು ಅಂದ್ರ ಮಗ ತಂದಿ, ಅತ್ತಿ ಸೊಸಿ ಅವ್ರಿಬ್ರು ಅಂದ್ರ ಇವ್ರ ಅತ್ತಿ ಸೊಸಿ. ಅವ್ರ 6 ಮಂದಿ 3 ಮಂದಿ ಆಗ್ತಾರೆ. ಅವ್ರಿಗೆ 3 ಹೋಳಿಗೆ ಮುರಿಲಾರ್ದೆ ಹಾಕದ್ರಿ. ಅಷ್ಟೇ ರೀ ಒಡಪ್ಪ. ಕರೆಕ್ಟ್ ಅಲ್ರಿ? ಮತ್ತೆ ಇದು ಹೇಳ್ದಿನಲ್ರಿ. ಇದೆಲ್ಲ ಆತು. ಈಗ ಮನ್ಯಾಗ ಒಬ್ಬರದ್ದು ಒಂದೊಂದು ರೀತಿ ಇದ್ರಮ್ಮ, ಆಯ್ತಾ? ಸ್ಟಾರ್ಟಿಂಗ್ ಎಲ್ಲ ಭಾಳ ಚಲೋ ಇರೋ ಥರ ಇದ್ರು. ಆಮೇಲೆ ಬರ್ಬರ್ತಾ ಅವ್ರವ್ರಿಗೆ ಜಗಳ ಶುರು ಆಯ್ತು. ಈಗ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು, ಸೊ ಅವರು ರಕ್ಷಿತಾ ಅವ್ರನ್ನೆಲ್ಲ ವಿರುದ್ಧ ತಿರುಗಿ ಬಿದ್ದಾಗ ನಿಂಗೆ ಹೆಂಗೆ ಅನ್ಸೋದು? ಯಾರು ಸರಿ ಅನ್ಸೋದು, ಯಾರು ತಪ್ಪು ಅನ್ಸೋದು? ತಿರುಗಿ ಬೀಳಕ್ಕೇನಿಲ್ರಿ, ಅದು ಒಂದು ಸ್ವಲ್ಪ ತಮಾಷೆಗೆ ಆಗಿಬಿಡ್ತೀರ. ಅದು ಗೆಜ್ಜೆ ಸೌಂಡ ಅದು ತಮಾಷೆಯಾಗಿ ಒಂದು ಸೀರಿಯಸ್ ಆಯ್ತು. ಅದೇ ಅವ್ರು ಗೆಜ್ಜೆ ಸೌಂಡ್ ಮಾಡಿ ಸ್ವಲ್ಪ ಈ ಕಡೆ ಆಯ್ತಲ್ರಿ. ಅವ್ರು ಎಲ್ಲ ಸಾರಿ ಕೇಳಿದ್ರು, ಸಾರಿ ಕೇಳ್ಕೊಂಡು ಸಾಲ್ವ್ ಮಾಡಿದ್ರು. ಅವ್ರೇನು ಮಾಡ್ಬೇಕಂತ ಏನು ಮಾಡಿಲ್ಲ ರೀ. ಅದು ಒಂದು ಸ್ವಲ್ಪ ತಮಾಷೆಗೆ ಹೋಗಿ ಹಂಗೆ ಒಂದು ಸ್ವಲ್ಪ ಸೀರಿಯಸ್ ಆಯ್ತು ಅಷ್ಟೇ, ಮತ್ತೇನಿಲ್ಲ ರೀ. ಅದು ಸಾರಿ ಕೇಳಿದ್ರು ಅವರು. ಬಿಗ್ ಬಾಸ್ ಬಂದು ಹೇಳಿದಿಂದ ಸಾರಿ ಕೇಳಿದ್ರು ಅವರು ರಕ್ಷಿತಾ.